ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ಉಂಟಾಗ್ತಾ ಇರುವ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ವಿಚಾರವನ್ನ ಶಾಸಕ ಸತೀಶ್ ಸೈಲ್ ಅವರು ಪ್ರಸ್ತಾಪ ಮಾಡಿದ್ದಾರೆ. 10 ರಿಂದ 15 ಜನರು ನದಿಪಾಲಾಗಿರುವ ಮಾಹಿತಿ ಇದೆ. ಗುಡ್ಡ ಕುಸಿದು 2-3 ಮನೆಗಳು ಧ್ವಂಸ ಆಗಿದೆ ಅಂತ ಸತೀಶ್ ಸೈಲ್ ಅವರು ವಿಧಾನಸಭೆಯಲ್ಲಿ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಗುಡ್ಡ ಕುಸಿತ ಇದೆ. ನಾಳೆಗೆ ಸಚಿವರು ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಲಿ ಅಂತ ಸತೀಶ್ ಸೈಲ್ ಅವರು ಹೇಳಿದ್ದಾರೆ. ಸತೀಶ್ ಸೈಲ್ ಅವರ ಪ್ರಶ್ನೆಗೆ ಸಚಿವ ಕೃಷ್ಣ ಬೈರೇಗೌಡ ಉತ್ತರವನ್ನ ನೀಡಿದ್ದಾರೆ. ಮೊದಲು ನೀರು ಪಾಲಾದವರನ್ನ ರಕ್ಷಿಸುವ ಕೆಲಸವನ್ನ ಮಾಡಿ ಸಚಿವರಿಗೆ ಮನವಿ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅಂತ ಕೃಷ್ಣ ಬೈರೇಗೌಡ ಅವರು ಉತ್ತರವನ್ನ ನೀಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ್ದಾರೆ. ಅಂಕೋಲಾ ಶಿರೂರು ಗ್ರಾಮ ಇದು ನ್ಯಾಷನಲ್ ಹೈವೇಯಲ್ಲಿ IRB ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಅದನ್ನ ಸರ್ಕಾರ ಯಾರು ಕೇಳ್ತಾ ಇದ್ದೀರಿ? ಸುಮಾರು 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡಿ ಏನಾಗಿದೆ ಈಗ ಫಸ್ಟಿಗೆ ಅಲ್ಲ ಸರ್, 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡದೆ ನಾವು 10 ಸಲ ಅದು ಹೇಳಿದ್ವಿ, ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗ್ಲೂ ಕೇಳದೆ. ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರ ಅಂಡ್ ಅಂಕೋಲಾ. ಪ್ರತಿ ಸಲ ನಾವು ಕ್ವಶನ್ ಕೊಡೋದು. ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಹೋದ್ರು. ಆಮೇಲೆ ನಮ್ಮ ವಿಶೇಷ ಯಾರು ನಮ್ಮ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದರು. ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ. ಅಲ್ಲ ಏನು ಇವತ್ತೇನಾಗಿದೆ ಇಲ್ಲಿ ಅವರೇ ಸರ್? ಅದು ಮೊದಲೇ ಒಂದೇ ನಿಮಿಷ, ಅಲ್ಲಿ ನಮಗೆ ಯಾವುದೇ ತರದ ಒಂದು ಉತ್ತರ ಸಿಗ್ತಾ ಇಲ್ಲ. ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಏನಂತ ಹೇಳಿದ್ರೆ ಸುಮಾರು 10 ರಿಂದ 15 ಜನ ನೀರು ಪಾಲಾಗಿದ್ದಾರೆ ಅಂತ, ಗಂಗಾವಳಿ ನದಿಯಲ್ಲಿ ನೀರು ಪಾಲಾಗಿದೆ ಅಂತ ಸುದ್ದಿ ಬಂದಿದೆ. ಅದೇನಾಗಿದೆ, ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ 2-3 ಮನೆಗಳು ಧ್ವಂಸ ಆಗಿದ್ದಾವೆ. ಅದರ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದ್ದಾವೆ. ಬೆಳಿಗ್ಗೆ 7 ಗಂಟೆಗೆ ಅದು ಬಿಟ್ಟು ನಮ್ಮ ಕಾರವಾರದಲ್ಲಿ ಸಹ ಮೊದಲೇ ಒಂದ್ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು, ಅಲ್ಲಿ ಸಹ ಒಂದು ವ್ಯಕ್ತಿ ತೀರ್ಕೊಂಡಿದ್ದಾನೆ. ಇದನ್ನು ನಾವು ಪುನಃ ಎಷ್ಟು ಸಲ ಹೇಳುವುದು? ಈಗ ಸೀಬರ್ಡ್ನಲ್ಲೂ ಹಾಗೆ, ಸೀಬರ್ಡ್ನಲ್ಲಿ ಎಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ. ಸೀಬರ್ಡ್ನಲ್ಲಿ ಸಭಾಧ್ಯಕ್ಷರೇ ಒಂದು ನಿಮಿಷ ಆಯ್ತು ಸಭಾಧ್ಯಕ್ಷ, ಇದು ಸೀಬರ್ಡ್ನಲ್ಲಿ ಸುಮಾರು 415 ಹೆಕ್ಟೇರ್ ಜಮೀನನ್ನು ನಾವು ಕೊಟ್ಟಿದ್ವಿ. ನಮ್ಮ ಹೃದಯ ಭಾಗದ ಜಾಗವನ್ನು ಕೊಟ್ಟಿದ್ವಿ ದೇಶದಗೋಸ್ಕರ. ಇವತ್ತು ಅಲ್ಲಿಂದ ಹೋಗುವಂತ ನೀರು ರಾಜಕಾಲುವೆ ಏನು ಸಮುದ್ರಕ್ಕೆ ಸೇರ್ತಿತ್ತು, ಅಲ್ಲಿ ಇವರೆಲ್ಲ ಐಷಾರಾಮಿ ಬಂಗಲೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂದೀಪ್, ಇದೀಗ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿರುವಂಥದ್ದು. ಇದೀಗ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಗುಡ್ಡ ಕುಸಿತ ಆಗಿದೆ, ಅಲ್ಲಿ ಸಾಕಷ್ಟು ಜನ ನಾಪತ್ತೆಯಾಗಿದ್ದಾರೆ ಅಂತ ಕೂಡ ಸಿಗ್ತಾ ಇರುವ ಮಾಹಿತಿ. ಸೊ ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಎಷ್ಟೊತ್ತಿಗೆ ಆಗಿರುವಂತಹ ಘಟನೆ ಇದು, ಏನೇನು ಡೀಟೇಲ್ಸ್ ಇದೆ? ಏನೋ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಇದೀಗ ಅವಘಡ ಸಂಭವಿಸಿರುವಂತದ್ದು. ಬೆಳಗಿನ ವೇಳೆಯಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು ಏನು ಕಾರವಾರ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ 66ರ ಒಂದು ಶಿರೂರು ಅನ್ನೋ ಗ್ರಾಮದ ಬಳಿ ಒಂದು ಘಟನೆ ನಡೆದಿರುವಂತದ್ದು. ಈಗಾಗಲೇ ಏನಂತಂದ್ರೆ ಬೆಳಗ್ಗೆ ತಿಳಿದು ಬಂದಿರುವಂತ ಮಾಹಿತಿ ಪ್ರಕಾರವಾಗಿ ಒಂದೇ ಕುಟುಂಬದ 5 ಈ ಒಂದು ಮಣ್ಣಿನಡಿಯಲ್ಲಿ ಸಿಲುಕಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು. ಇದೀಗ ಸದ್ಯಕ್ಕೆ ಲಭ್ಯವಾಗಿರುವಂತ ಮಾಹಿತಿ ಪ್ರಕಾರವಾಗಿ ಸುಮಾರು 10ಕ್ಕೂ ಅಧಿಕ ಮಂದಿ ಇದೀಗ ಮಣ್ಣಿನ ಅಡಿಯಲ್ಲಿ ಸಿಲುಕಿರಬಹುದು ಅನ್ನೋ ಒಂದು ಏನು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಯಾಕಂತಂದ್ರೆ ಏನು ಟೀ ಅಂಗಡಿ, ಈ ಒಂದು ಟೀ ಅಂಗಡಿಯಲ್ಲಿ ಏನು 5 ಜನ ಒಂದು ಕುಟುಂಬದವರು ಇದ್ದಂಥದ್ದು. ಜೊತೆಗೆ ಏನು ಲಾರಿಗಳು ನಿಂತಾ ಇದ್ವು, ಅಂದ್ರೆ ಗ್ಯಾಸ್ ಟ್ಯಾಂಕರ್ ಇರ್ಬೋದು, ಮತ್ತೆ ಬೇರೆ ಬೇರೆ ಟ್ರಕ್ಗಳು ಏನ್ ನಿಂತಿದ್ವು, ಇದರ ಒಂದು ಚಾಲಕರಾಗಿರ್ಬೋದು, ಬೇರೆ ಬೇರೆಯ ಏನು ಕ್ಲೀನರ್ಗಳಿರ್ಬೋದು, ಅವರು ಕೂಡ ಈ ಒಂದು ರಸ್ತೆ ಭಾಗದಲ್ಲಿ ಇದ್ದಂಥದ್ದು. ಮಣ್ಣು ಕುಸಿದಂತ ಸಂದರ್ಭದಲ್ಲಿ ಅವರು ಕೂಡ ಇದೇ ಸ್ಥಳದಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುತ್ತೆ. ಸದ್ಯಕ್ಕೆ ಕುಮಟಾದ AC ಏನು ಕಲ್ಯಾಣಿ ಕಾಂಬ್ಳೆ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈಗಾಗಲೇ ಮಣ್ಣು ತೆರವು ಕಾರ್ಯ ಕೂಡ ನಡೀತಾ ಇದೆ. ಆದ್ರೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬೀಳ್ತಾ ಇರೋ ಕಾರಣಕ್ಕಾಗಿ ಕೊಂಚ ಕಾರ್ಯಾಚರಣೆಗೆ ಹಿನ್ನಡೆ ಉಂಟಾಗಿರುವಂತದ್ದು. ಹೀಗಾಗಿ ಏನು ನಿಧಾನಗತಿಯಲ್ಲಾದ್ರೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ಉಂಟಾಗ್ತಾ ಇರುವ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ವಿಚಾರವನ್ನ ಶಾಸಕ ಸತೀಶ್ ಸೈಲ್ ಅವರು ಪ್ರಸ್ತಾಪ ಮಾಡಿದ್ದಾರೆ. 10 ರಿಂದ 15 ಜನರು ನದಿಪಾಲಾಗಿರುವ ಮಾಹಿತಿ ಇದೆ. ಗುಡ್ಡ ಕುಸಿದು 2-3 ಮನೆಗಳು ಧ್ವಂಸ ಆಗಿದೆ ಅಂತ ಸತೀಶ್ ಸೈಲ್ ಅವರು ವಿಧಾನಸಭೆಯಲ್ಲಿ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಗುಡ್ಡ ಕುಸಿತ ಇದೆ. ನಾಳೆಗೆ ಸಚಿವರು ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಲಿ ಅಂತ ಸತೀಶ್ ಸೈಲ್ ಅವರು ಹೇಳಿದ್ದಾರೆ. ಸತೀಶ್ ಸೈಲ್ ಅವರ ಪ್ರಶ್ನೆಗೆ ಸಚಿವ ಕೃಷ್ಣ ಬೈರೇಗೌಡ ಉತ್ತರವನ್ನ ನೀಡಿದ್ದಾರೆ.
ಮೊದಲು ನೀರು ಪಾಲಾದವರನ್ನ ರಕ್ಷಿಸುವ ಕೆಲಸವನ್ನ ಮಾಡಿ ಸಚಿವರಿಗೆ ಮನವಿ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅಂತ ಕೃಷ್ಣ ಬೈರೇಗೌಡ ಅವರು ಉತ್ತರವನ್ನ ನೀಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.